ಮೊದಲನೇ ಪ್ರಶ್ನೆ, ಯಾವ ಆಹಾರವು ನಮ್ಮ ದೇಹವನ್ನು ವಿಷದಿಂದ ಮುಕ್ತಗೊಳಿಸುತ್ತದೆ? ಎ. ನಿಂಬೆ, ಬಿ. ಶುಂಠಿ, ಸಿ. ಬೆಳ್ಳುಳ್ಳಿ, ಡಿ. ಅರಿಶಿಣ. ಉತ್ತರ ಬಿ. ಶುಂಠಿ. ಎರಡನೇ ಪ್ರಶ್ನೆ, ಯಾವ ಆಹಾರವು ಸೋಂಕಿನ ವಿರುದ್ಧ ಹೋರಾಡುತ್ತದೆ? ಎ. ಪಾಲಕ್, ಬಿ. ಅರಿಶಿಣ, ಸಿ. ಬೆಳ್ಳುಳ್ಳಿ, ಡಿ. ಶುಂಠಿ. ಉತ್ತರ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರ ಉತ್ತಮ? ಎ. ಮೊಸರು, ಬಿ. ಪೊಂಗಲ್, ಸಿ. ಕಿಚಡಿ, ಡಿ. ಪರೋಟ. ಉತ್ತರ ಎ. ಮೊಸರು. ನಾಲ್ಕನೇ ಪ್ರಶ್ನೆ, ಯಾವ ವಿಟಮಿನ್ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ? ಎ. ವಿಟಮಿನ್ ಕೆ, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಬಿ, ಡಿ. ವಿಟಮಿನ್ ಸಿ. ಉತ್ತರ ಎ. ವಿಟಮಿನ್ ಕೆ. ಐದನೇ ಪ್ರಶ್ನೆ, ಯಾವ ಆಹಾರಗಳು ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುತ್ತವೆ? ಎ. ಮೊಟ್ಟೆ, ಬಿ. ಮೊಸರು, ಸಿ. ಪಪ್ಪಾಯಿ, ಡಿ. ಬಾಳೆಹಣ್ಣು. ಉತ್ತರ ಎ. ಮೊಟ್ಟೆ. ಆರನೇ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಮೂತ್ರಪಿಂಡದ ಕಲ್ಲುಗಳು ಉಂಟಾಗಬಹುದು? ಎ. ತರಕಾರಿ, ಬಿ. ಹಣ್ಣು, ಸಿ. ಮೀನು, ಡಿ. ಮಾಂಸ. ಉತ್ತರ ಡಿ. ಮಾಂಸ. ಏಳನೇ ಪ್ರಶ್ನೆ, ಚರ್ಮದ ಅಲರ್ಜಿಗೆ ಯಾವ ಹಣ್ಣು ಒಳ್ಳೆಯದು? ಎ. ಕಿತ್ತಳೆ, ಬಿ. ಕಿವಿ ಹಣ್ಣು, ಸಿ. ಬಾಳೆಹಣ್ಣು, ಡಿ. ದ್ರಾಕ್ಷಿ ಹಣ್ಣು. ಉತ್ತರ ಎ. ಕಿತ್ತಳೆ. ಎಂಟನೇ ಪ್ರಶ್ನೆ, ನಿಂಬೆ ಹಣ್ಣು ಬೆಳೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ. 6 ತಿಂಗಳು, ಬಿ. 5 ತಿಂಗಳು, ಸಿ. 4 ತಿಂಗಳು, ಡಿ. 3 ತಿಂಗಳು. ಉತ್ತರ ಎ. 6 ತಿಂಗಳು. ಒಂಬತ್ತನೇ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಯಾವ ಆಹಾರ ಸಾವಿಗೆ ಕಾರಣವಾಗುತ್ತದೆ? ಎ. ಮೊಟ್ಟೆ, ಬಿ. ಅಕ್ಕಿ, ಸಿ. ಮೆಣಸು, ಡಿ. ಕೊತ್ತಂಬರಿ ಸೊಪ್ಪು. ಉತ್ತರ ಎ. ಮೊಟ್ಟೆ. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿಯು ಸೂರ್ಯನನ್ನು ನೋಡುವುದಿಲ್ಲ? ಎ. ಸಿಂಹ, ಬಿ. ಹುಲಿ, ಸಿ. ಆನೆ, ಡಿ. ಹಂದಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 11ನೇ ಪ್ರಶ್ನೆ, ಇಡೀ ಜಗತ್ತಿನಲ್ಲಿ ಯಾವ ರಾಶಿಯ ಮಹಿಳೆಯರು ಕೋಟ್ಯಾಧಿಪತಿಗಳಾಗುತ್ತಾರೆ? ಎ. ವೃಷಭ ರಾಶಿ, ಬಿ. ಸಿಂಹ ರಾಶಿ, ಸಿ. ಕನ್ಯಾ ರಾಶಿ, ಡಿ. ಮೀನ ರಾಶಿ. ಉತ್ತರ ಡಿ. ಮೀನ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿ ಚಕ್ರದಲ್ಲಿ ಜನಿಸಿದ ಮಹಿಳೆಯರು ದೈವಿಕ ಶಕ್ತಿ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ. ಈ ರಾಶಿ ಚಕ್ರದ ಹುಡುಗಿಯರು ತಮ್ಮ ಪತಿ ಅಥವಾ ತಂದೆಯರಿಗೆ ಅದೃಷ್ಟವನ್ನು ತರುವುದಲ್ಲದೆ ಅದನ್ನು ತಮ್ಮ ಇಡೀ ಕುಟುಂಬಕ್ಕೆ ತರುತ್ತಾರೆ ಮತ್ತು ಶಾಂತಿ ಮತ್ತು ಸಮೃದ್ಧಿಯ ಬಾಗಿಲು ತೆರೆಯುತ್ತಾರೆ. ಅಲ್ಲದೆ ಗುರು ಅವರ ಜನ್ಮ ಜಾತಕದಲ್ಲಿ ಬಲವಾಗಿದ್ದರೆ ಅವರು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ. ಮೀನ ರಾಶಿಯವರು ತುಂಬಾ ತಾಳ್ಮೆ ಮತ್ತು ಅತ್ಯಂತ ದೃಢವಾಗಿರುತ್ತಾರೆ. ಅವರು ಗೆಲ್ಲುವವರೆಗೂ ಅವರು ಅದನ್ನು ಮುಂದುವರಿಸುತ್ತಾರೆ. ಐಷಾರಾಮಿ ಜೀವನವನ್ನು ನಡೆಸುವ ಅವರ ಬಯಕೆಯು ಅವರಿಗೆ ಕಷ್ಟಪಟ್ಟು ಕೆಲಸ ಮಾಡಲು ಪ್ರೇರಣೆ ನೀಡುತ್ತದೆ. 12ನೇ ಪ್ರಶ್ನೆ, ಮನೆಯಲ್ಲಿ ಯಾವ ಬಣ್ಣದ ದೀಪಗಳು ಸೊಳ್ಳೆಗಳನ್ನು ದೂರವಿಡುತ್ತವೆ? ಎ. ಕೆಂಪು, ಬಿ. ನೀಲಿ, ಸಿ. ಹಸಿರು, ಡಿ. ಹಳದಿ. ಉತ್ತರ ಡಿ. ಹಳದಿ. 13ನೇ ಪ್ರಶ್ನೆ, ಮೊಟ್ಟೆಯನ್ನು ಬಿಸಿ ಮಾಡುವಾಗ ಏನು ಹಾಕಿದರೆ ಬೇಗ ಕುದಿಯುತ್ತದೆ? ಎ. ಏಲಕ್ಕಿ, ಬಿ. ಉಪ್ಪು, ಸಿ. ವಿನಿಗರ್, ಡಿ. ಸಕ್ಕರೆ. ಉತ್ತರ ಬಿ. ಉಪ್ಪು. 14ನೇ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಚಹಾವನ್ನು ಕುಡಿಯುತ್ತದೆ? ಎ. ಬಾಂಗ್ಲಾದೇಶ್, ಬಿ. ಭಾರತ, ಸಿ. ಜಪಾನ್, ಡಿ. ಚೀನಾ. ಉತ್ತರ ಡಿ. ಚೀನಾ. 15ನೇ ಪ್ರಶ್ನೆ, ಆಹಾರ ತಿಂದ ನಂತರ ಯಾವುದು ತಿಂದರೆ ಬೇಗ ಜೀರ್ಣವಾಗುತ್ತದೆ? ಎ. ಜೇನು,
ಬಿ ಚಹಾ, ಸಿ ಕಾಫಿ, ಡಿ ಮೊಸರು. ಉತ್ತರ ಡಿ ಮೊಸರು. 16ನೇ ಪ್ರಶ್ನೆ, ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುವ ತರಕಾರಿ ಯಾವುದು? ಎ ಬಿಳಿ ಬದನೆ, ಬಿ ಕ್ಯಾರೆಟ್, ಸಿ ಆಲೂಗಡ್ಡೆ, ಡಿ ನುಗ್ಗೆಕಾಯಿ. ಉತ್ತರ ಬಿ ಕ್ಯಾರೆಟ್. 17ನೇ ಪ್ರಶ್ನೆ, ರೋಗದ ವಿರುದ್ಧ ಹೋರಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಕಿವಿ ಹಣ್ಣು, ಸಿ ಕಿತ್ತಾಳೆ, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಬಿ ಕಿವಿ ಹಣ್ಣು, ಸಿ ಕಿತ್ತಾಳೆ, ಡಿ ದ್ರಾಕ್ಷಿ ಹಣ್ಣು. 18ನೇ ಪ್ರಶ್ನೆ, 15 ದೇಶಗಳ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಬೆಕ್ಕು, ಬಿ ಸಿಂಹ, ಸಿ ಆನೆ, ಡಿ ಹುಲಿ. ಉತ್ತರ ಡಿ ಹುಲಿ. 19ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಆಹಾರ ಸೇವಿಸದಿದ್ದರೆ ಬುದ್ಧಿಶಕ್ತಿ ಕಡಿಮೆ ಆಗುತ್ತದೆ? ಎ ರಾತ್ರಿಯಲ್ಲಿ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ಬೆಳಿಗ್ಗೆ. ಉತ್ತರ ಡಿ ಬೆಳಿಗ್ಗೆ. 20ನೇ ಪ್ರಶ್ನೆ, ಯಾವ ಜ್ಯೂಸನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜೀವನದಲ್ಲಿ ಕ್ಯಾನ್ಸರ್ ಬರುವುದಿಲ್ಲ? ಎ ಕಬ್ಬಿನ ರಸ, ಬಿ ಕಿತ್ತಾಳೆ ರಸ, ಸಿ ಕ್ಯಾರೆಟ್ ರಸ, ಡಿ ನಿಂಬೆ ರಸ. ಉತ್ತರ ಡಿ ನಿಂಬೆ ರಸ. ಹೊಟ್ಟೆ ನೋವನ್ನು ತ್ವರಿತವಾಗಿ ನಿವಾರಿಸುವುದು ಯಾವುದು? ಎ ಹಾಲು, ಬಿ ಮಜ್ಜಿಗೆ, ಸಿ ಮೆಣಸು, ಡಿ ನಿಂಬೆ ರಸ. ಉತ್ತರ ಡಿ ನಿಂಬೆ ರಸ. ನಿಂಬೆ ರಸವು ಹೊಟ್ಟೆ ನೋವು ಅಥವಾ ಅತಿಸಾರವನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಸಿಟ್ರಿಕ್ ಅಂಶವು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಕೆಮ್ಮು ತ್ವರಿತವಾಗಿ ಉಪಶಮನ ಯಾವುದರಿಂದ ಆಗುತ್ತದೆ? ಎ ಮೆಣಸು, ಬಿ ಲವಂಗಗಳು, ಸಿ ಏಲಕ್ಕಿ, ಡಿ ಅಜ್ವಾನ. ಉತ್ತರ ಡಿ ಅಜ್ವಾನ. ಅಜ್ವಾನ ಎಲೆಗಳು ಶಕ್ತಿಯುತವಾದ ಉತ್ಕೃಷ್ಟ ನಿರೋಧಕ ಮತ್ತು ಶೀತ ಮತ್ತು ಕೆಮ್ಮನ್ನು ತೆಗೆದುಹಾಕುವಲ್ಲಿ ತುಂಬಾ ಪರಿಣಾಮಕಾರಿಯಾಗಿದೆ. ಯಾವ ತರಕಾರಿ ಸೇವಿಸುವುದರಿಂದ ಚಿರ ಯುವಕರಂತೆ ಕಾಣುತ್ತೇವೆ? ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಬೀಟ್ರೂಟ್, ಡಿ ಕ್ಯಾರೆಟ್. ಉತ್ತರ ಎ ಟೊಮ್ಯಾಟೊ. ಟೊಮ್ಯಾಟೊಕ್ಕೆ ಆರೋಗ್ಯಕ್ಕೆ ಹಾಗೂ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಟೊಮ್ಯಾಟೊ ಮನುಷ್ಯನ ಯೌವನ ಕಾಪಾಡುತ್ತದೆ, ಏಕೆಂದರೆ ಟೊಮ್ಯಾಟೊ ಸರಿಯಾದ ಜೀರ್ಣಶಕ್ತಿಯನ್ನು ನಿರ್ವಹಿಸುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ತಡೆಯುತ್ತದೆ. ಆರೋಗ್ಯವಂತನಾಗಿದ್ದರೆ ಯೌವನವಾಗಿ ಕಾಣುತ್ತಾನೆ. ತೂಕ ಇಳಿಸಿಕೊಳ್ಳಲು ಯಾವ ಮಾಂಸವನ್ನು ತಿನ್ನಬೇಕು? ಎ ಮೇಕೆ ಮಾಂಸ, ಬಿ ಹಂದಿ ಮಾಂಸ, ಸಿ ಮೀನಿನ ಮಾಂಸ, ಡಿ ನಾಟಿ ಕೋಳಿ ಮಾಂಸ. ಉತ್ತರ ಡಿ ನಾಟಿ ಕೋಳಿ ಮಾಂಸ. ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳು ಹಾಗೂ ನಾಟಿ ಕೋಳಿ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ. ಜೊತೆಗೆ ದೇಹದ ತೂಕವನ್ನು ಇಳಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಯಾವ ಆಹಾರ ಪದಾರ್ಥವು ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ? ಎ ಕ್ಯಾರೆಟ್, ಬಿ ಬೀಟ್ರೂಟ್, ಸಿ ಎಲೆ ಸೊಪ್ಪುಗಳು, ಡಿ ಅವಕಾಡೋ. ಉತ್ತರ ಮೇಲಿನ ಎಲ್ಲವೂ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಲು ಕ್ಯಾರೆಟ್, ಬೀಟ್ರೂಟ್, ಅವಕಾಡೋ, ಎಲೆ ಸೊಪ್ಪುಗಳು ಇವುಗಳನ್ನು ಹೆಚ್ಚು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ. ಹೆಚ್ಚು ಟೀ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ? ಎ ಸಕ್ಕರೆ ಕಾಯಿಲೆ, ಬಿ ಮಲೇರಿಯಾ, ಸಿ ಆಯಾಸ, ಡಿ ಸಿಡುಬು. ಉತ್ತರ ಸಿ ಆಯಾಸ. ಚಹಾದಲ್ಲಿ ಕೆಫಿನ್ ಅಧಿಕವಾಗಿರುತ್ತದೆ. ಇದು ದೇಹದಲ್ಲಿ ಆಯಾಸವನ್ನು ಹೆಚ್ಚಿಸುತ್ತದೆ. ಅತಿಯಾಗಿ ಟೀ ಕುಡಿದರೆ ನಿದ್ದೆಯು ಕೆಡುತ್ತದೆ. ಇದು ಮಾನಸಿಕ ಆರೋಗ್ಯವನ್ನು ಕೆಡಿಸಬಹುದು. ಒತ್ತಡ ಮತ್ತು ಆತಂಕದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕಿಡ್ನಿ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು? ಎ 7 ಲೀಟರ್, ಬಿ 4 ಲೀಟರ್, ಸಿ 3.7 ಲೀಟರ್, ಡಿ 5 ಲೀಟರ್.
ಉತ್ತರ ಸಿ 3.7 ಲೀಟರ್. ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಪ್ರಕಾರ ಕಿಡ್ನಿ ಆರೋಗ್ಯವಾಗಿರಲು ದಿನಕ್ಕೆ ಪುರುಷರಿಗೆ ಸರಿಸುಮಾರು 3.7 ಲೀಟರ್ ನೀರು ಬೇಕಾಗುತ್ತದೆ. ಆದರೆ ಮಹಿಳೆಯರಿಗೆ ದಿನಕ್ಕೆ ಸರಿಸುಮಾರು 2.7 ಲೀಟರ್ ನೀರು ಬೇಕಾಗುತ್ತದೆ. ನಿಮ್ಮ ಮೂತ್ರನಾಳವನ್ನು ಸೋಂಕಿನಿಂದ ಮುಕ್ತವಾಗಿಡಲು ಹೆಚ್ಚು ನೀರು ಕುಡಿಯಬೇಕು. ತಲೆನೋವು ಕಡಿಮೆ ಮಾಡುವ ಆಹಾರ ಪದಾರ್ಥಗಳು ಯಾವ್ಯಾವು? ಎ. ನಿಂಬೆಹಣ್ಣು, ಬಿ. ಜೀರಿಗೆ, ಸಿ. ಕೊತ್ತಂಬರಿ ಸೊಪ್ಪು, ಡಿ. ಶುಂಠಿ. ಉತ್ತರ ಡಿ. ಶುಂಠಿ. ತಲೆನೋವಿನ ಸಂದರ್ಭದಲ್ಲಿ ಶುಂಠಿಯು ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಶುಂಠಿಯನ್ನು ಬೆರೆಸಿ ಕಷಾಯವನ್ನು ತಯಾರಿಸಿ ಅಥವಾ ಕಪ್ಪು ಚಹಾವನ್ನು ತಯಾರಿಸಿ ಸೇವಿಸುವುದರಿಂದ ತಲೆನೋವು ಮತ್ತು ನೆಗಡಿ, ಕೆಮ್ಮು ನಿವಾರಣೆ ಆಗುತ್ತವೆ. ಯಾವ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಸರ್ಕಾರಿ ಕೆಲಸವಿಲ್ಲ? ಎ. ಚೀನಾ, ಬಿ. ಕಾಂಗೋ, ಸಿ. ಭಾರತ, ಡಿ. ನೇಪಾಳ. ಉತ್ತರ ಎ. ಚೀನಾ. ಚೀನಾ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಸರ್ಕಾರಿ ಕೆಲಸವಿಲ್ಲ. ಯಾವ ಪ್ರಾಣಿಯು 3 ಸೆಕೆಂಡುಗಳ ಸ್ಮರಣೆಯನ್ನು ಹೊಂದಿದೆ? ಎ. ಕೋತಿ, ಬಿ. ನಾಯಿ, ಸಿ. ಇಲಿ, ಡಿ. ಮೀನು. ಉತ್ತರ ಡಿ. ಮೀನು. ಗೋಲ್ಡನ್ ಫಿಶ್ ವಿಶ್ವದ ಅತ್ಯಂತ ಸಂತೋಷಿತ ಪ್ರಾಣಿ ಎಂದು ಹೇಳಿದರು, ಏಕೆಂದರೆ ಇದು 3 ಸೆಕೆಂಡುಗಳ ಸ್ಮರಣೆಯನ್ನು ಹೊಂದಿದೆ.